ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಅವರೆಕಾಳು ಬಸ್ಸಾರು ಮುದ್ದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ಚಳಿಗಂತೂ ತುಂಬಾ ಸೂಪರಾಗಿ ಇರುತ್ತೆ. ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಬಸ್ಸಾರು ಮಾಡೋದಕ್ಕೆ ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಹಸಿ ಅವರೆಕಾಯಿನ ಸುಲಿದು 1 kg ತೊಗೊಂಬಂದಿದ್ದೆ. ನೋಡಿ, ಈ ಥರ ಸುಲಿದು ಈ ಥರ ಇಟ್ಕೊಂಡಿದ್ದೀನಿ. ಈ ಸೀಸನಲ್ಲಿ ಬರುತ್ತಲ್ವ, ಡಿಸೆಂಬರ್ ಸೀಸನ್ನಲ್ಲಿ ಅದು ಅವರೆಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಳೆಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಬಸ್ಸಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕಾಳನ್ನ ಒಂದ್ಸತಿ ನೀಟಾಗಿ ತೊಳೆದಿಟ್ಟು ನಾನು ತೋರಿಸ್ತಾ ಇರೋದು. ಸೇರಿಸ್ತಾ ಇದ್ದೀನಿ ಕಾಳನ್ನ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಸೇರಿಸಿ ಚೆನ್ನಾಗಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲು ಕೂಗಿಸ್ಕೊಳ್ಳೋಣ. ನೋಡಿ, 2 ವಿಸಿಲ್ಲು ಕೂಗಿಸ್ಕೊಂಡಿದ್ದಾಯಿತು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಫ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಬಿಡೋಣ. ಮೊದಲು ಸ್ವಲ್ಪ ಕೆಂಪಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇಮ್ ಮೀಡಿಯಮ್ ಮೇಲೆ ಇಟ್ಕೊಂಡು ನಾವು ಹುರ್ಕೊಬೇಕು ಕಡಲೆ ಬೀಜನ. ನೋಡಿ, ಈ ಥರ ಹುರ್ಕೊಬೇಕು. ಇನ್ನೂ ಒಂದು ನಿಮಿಷ ನಾವು ಚೆನ್ನಾಗಿ ಹುರ್ಕೊಬೇಕು, ಕೆಂಪಗಾಗೋ ತನಕ. ಈಗ ಒಂದು 4 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಣಮೆಣ್ಸಿನ್ಕಾಯಿ ಕೂಡ ನಾವು ಚೆನ್ನಾಗಿ ಹುರ್ಕೊಬೇಕು. ಆಯಿಲ್ ಹಾಕ್ದಿರ ಹಾಗೆ ನಾವು ಹುರ್ಕೊಬೇಕು. ಈಗ ಒಂದು 5 ಎಸ್ಲಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಇದು ಸೇರಿಸ್ಕೊಂಡು ನೋಡಿ, ಇಷ್ಟು ಹುರ್ಕೊಂಡ್ರೆ ಆಯಿತು. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಕೋಕ್ಕೆ ಬಿಡೋಣ. ನೋಡಿ, ಅದೇ ಫ್ಯಾನ್ಗೆನೇ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ನಾವು ಪಲ್ಯಕ್ಕೆಲ್ಲನೂ ಕಡಲೆ ಬೀಜ ಹುರ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಸಾರಿಗೆ ಒಂದು ಮಸಾಲೆನ ಚೆನ್ನಾಗಿ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಆಯಿಲ್ಗೆ. ಇವಾಗ ಒಂದು 5-6 ಬೆಳ್ಳುಳ್ಳಿ ಎಷ್ಟು ಸೇರಿಸ್ಕೊಬೇಕು. ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದಮೇಲೆ ಈಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ಜೀರಿಗೆನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇಷ್ಟಾದರೆ ಸಾಕು. ನೋಡಿ, 1 ಟೊಮೆಟೊನ ಸೇರಿಸ್ಕೊಬೇಕು. ಹುಳಿ ಟೊಮೆಟೊನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ. ಸ್ವಲ್ಪ ಹುಣಸೆಹಣ್ಣು. ನೋಡಿ, ಸ್ವಲ್ಪ ಕೊಬ್ಬರಿ ತುರಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡಿದ್ದಾದಮೇಲೆ ಈಗ ಇದಕ್ಕೆ ಇನ್ನೊಂದು ಪದಾರ್ಥನೂ ಸೇರಿಸ್ಕೊಳ್ಳೋಣ. ಹಸಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ನೋಡಿ ಸಾಂಬಾರು ಪುಡಿ. ನಾವು ಸಾರಿಗೆಲ್ಲ ಹಾಕ್ತೀವಲ್ವ, ಆ ಥರ ಸಾಂಬಾರು ಪುಡಿ. ಆಮೇಲೆ ಕಾಳು ಸ್ವಲ್ಪ ನಾವು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೊಬೇಕು. ಇದನ್ನೆಲ್ಲ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ಟವ್ ಆಫ್ ಮಾಡಿ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ತಣ್ಣಗಾದ ಮೇಲೆ ರುಬ್ಕೊಂಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಕಾಳು ನುಣ್ಣಗೆ 1-2 ವಿಸಿಲ್ಗೆಲ್ಲನೂ ನೋಡಿ ಬೆಂದೋಗಿದೆ. ಈ ಥರ ಬೇಯಿಸ್ಕೊಂಡ್ರೆ ಸಾಕು. 2 ವಿಸಿಲ್ಗೆ ಇಟ್ಕೊಂಡ್ರೆ ಸಾಕು. ನೋಡಿ, ಈ ಥರ ಬೆಂದೋಗ್ಬಿಡುತ್ತೆ. ಇದೆಲ್ಲ ತಣ್ಣಗೆ ಆದಮೇಲೆ ರುಬ್ಕೊಂಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ.
ನೋಡಿ ಇದನ್ನೆಲ್ಲ ಸಿಪ್ಪೆ ತೆಗಿಯೋಷ್ಟೇನೂ ಇಲ್ಲ, ಹಾಗೇನೇ ಈ ಥರ ಪೌಡ್ರ್ ಮಾಡ್ಕೊಂಬಿಡೋಣ ಪಲ್ಯಕ್ಕೆ. ಇದನ್ನು ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ ಮಸಾಲೆನ ರುಬ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಬೇಕು ಮಸಾಲೆನ. ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟಲ್ಲಿ ಹಾಕಿ ರನ್ ಆ್ಯಂಡ್ ಆಫ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ. ಈ ಥರ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇರಬೇಕು, ಬಸ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೇ ಈ ಥರ ಕಡಲೆಬೀಜ ಪೌಡ್ರನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ತರಿಯಾಗಿ ನೋಡಿ ಈ ಥರ ಮಾಡಿ ಇಟ್ಕೊಬೇಕು. ಇವಾಗ ಇನ್ಯಾವ ಥರ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಕಾಳೆಲ್ಲ ಒಂದು ಸ್ಟ್ರೈನರ್ಗೆ ಹಾಕಿ ಈ ಥರ ನೀರು ಬಗ್ಗಿಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಫಸ್ಟು ಒಂದು ಫ್ಯಾನ್ ಬಿಸಿಗಿಟ್ಟಿದ್ದೀನಿ. ನೋಡಿ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಫ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ ಆಯಿಲೂ ಬಿಸಿಯಾಗಿದೆ. ಈಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆನ ಸ್ವಲ್ಪ ಸಿಡಿಲಿ. 2 ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ 2 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲೇಸ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಕಟ್ ಮಾಡ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಈ ಥರ ಈ ಕಾಳಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂದರೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ತುರಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಈ ಥರ ಫ್ರೈ ಮಾಡೋದ್ರಿಂದ ಮಧ್ಯಾಹ್ನ ಮಾಡಿದ್ರೆ ರಾತ್ರಿವರೆಗೂ ಪಲ್ಯ ಏನೂ ಆಗಲ್ಲ. ಕೊಬ್ಬರಿ ಹಾಕಿದ್ರೆ ಈ ಥರ ಫ್ರೈ ಮಾಡ್ದಿರ ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ. ಅದರಿಂದ ನಾವು ಕೊಬ್ಬರಿನ ಸ್ವಲ್ಪ ಈ ಥರ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಬೇಕು. ಈಗ ನಾವು ಸ್ಟ್ರೈನರ್ಗೆ ಸೇರಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಈಗ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಸೇರಿಸ್ಕೊಬೇಕು. ಎಲ್ಲ ಸೇರಿಸಿದ್ದಾಯಿತು. ಇದನ್ನು ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆರಿಬೇಕು, ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಒಣಮೆಣ್ಸಿನ್ಕಾಯಿ ಎಲ್ಲ ನಾನು ಇದಕ್ಕೆ ಕಡಲೆ ಬೀಜಗೇನೆ ಸೇರಿಸಿ ಪುಡಿ ಮಾಡಿಬಿಟ್ಟಿದ್ದೀನಿ. ಮೆಣಸಿನ್ಕಾಯಿ ಹಾಕೋ ಅಷ್ಟು ಏನೂ ಇರಲ್ಲ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ಈಗ ಸಾರಿಗೆ ಯಾವ ಥರ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇಷ್ಟೇ, ಇದು ಪಲ್ಯ ರೆಡಿ ಆಯಿತು. ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸಾರು ಮಾಡೋಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲು ಸ್ವಲ್ಪ ಬಿಸಿ. ನೋಡಿ ಆಯಿಲ್ ಬಿಸಿಯಾಗಿದೆ. ಈಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆನೂ ಸ್ವಲ್ಪ ಸಿಡಿತಾ ಇದೆ. ನೋಡಿ ಈ ಥರ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಒಂಚೂರು ಇಂಗು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಜೀರ್ಣ ಆಗುತ್ತೆ ಕಾಳು ಸಾರು. ಕಾಳು ಹಾಕಿ ಬಸ್ಸಾರು ಮಾಡಿದ್ದೀರಲ್ಲ ಅದಕ್ಕೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡೋ ಅಷ್ಟು ಏನೂ ಇಲ್ಲ, ಯಾಕಂದರೆ ನಾವೆಲ್ಲ ಫ್ರೈ ಮಾಡಿ ನಾವು ಸೇರಿಸಿರೋದಲ್ವ, ಅದರಿಂದ ಹಾಗೇ ನಾವು ನೀರು ಸೇರಿಸ್ಕೊಬೋದು. ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಆ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಮಾಡಿ ಮಸಾಲೆ ಎಲ್ಲ ಸೇರಿಸಿದ್ದಾಯಿತು ಸಾರಿಗೆ. ನೋಡಿ ಸ್ವಲ್ಪ ನಾನು ಕಾಳು ಬೇಯಿಸಿರೋ ನೀರೇ ಹಾಕಿರೋದು ಸೇರಿಸಿರೋದು. ಇದಕ್ಕೆ ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬಸ್ಸಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು, ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಗಟ್ಟಿ ಆಯಿತು. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ.
ನೋಡಿ ಇಷ್ಟಿದ್ರೆ ಸಾಕು, ಕರೆಕ್ಟಾಗಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಕಾಳಿಗೂ ಉಪ್ಪು ಹಾಕಿದ್ವಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಒಂದು 5 ನಿಮಿಷ. ನೋಡಿ ಸಾರು ಕುದೀತಾ ಇದೆ, 5 ನಿಮಿಷ ಆಯಿತು. ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಸೂಪರಾಗಿ ಬಸ್ಸಾರು ರೆಡಿಯಾಗಿದೆ. ನೋಡಿ ಈ ಥರ ಬಸ್ಸಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಬಸ್ಸಾರು ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪು ಈ ಥರ ತೇಲ್ತಾ ಇರಬೇಕು. ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ. ನಾನು ಈ ಸಾರನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಇಷ್ಟೇ ಬಸ್ಸಾರು ಮಾಡೋದು, 10 ನಿಮಿಷಕ್ಕೆಲ್ಲ ನಾವು ಸಾರು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ ಇಷ್ಟೇ ಬಿಸಿ ಬಿಸಿಯಾಗಿ ಬಸ್ಸಾರು ಮುದ್ದೆ ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.